ಮಾನ್ವಿ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ್ ಕಚೇರಿಗೆ ಬಾರದೆ 3 ದಿನವಾಗಿದ್ದು, ಮಾನ್ವಿ ಆಡಳಿತ ಎಲ್ಲಿಗೆ ಬಂದು ನಿಂತಿದೆ ಎಂದು ವಾಲ್ಮೀಕಿ ಸಮಾಜದ ಮುಖಂಡರು ಗಂಭೀರವಾಗಿ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪರ ದುರಾಡಳಿತದಿಂದ ನಮ್ಮ ಸಮಾಜ ಅಭಿವೃದ್ಧಿಯಾಗುತ್ತಿಲ್ಲ. ಇದನ್ನು ಕೇಳುವ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಕಿಡಿಕಾರಿದರು. ಮಹಾಲಿಂಗಪ್ಪ ಸಾಹೇಬ್ರೇ, ಎಲ್ಲಿದ್ದೀರಾ? ನೀವು ವಿದೇಶಿ ಪ್ರವಾಸದಲ್ಲಿದ್ದೀರಾ? ನಮಗೆ ಹೇಳಿ. ಯಾಕಂದ್ರೆ ಸರ್ಕಾರದ ಅಧಿಕಾರಿಯಾದವರು ನೀವು ಮೊಬೈಲ್ ಸ್ವಿಚ್ ಆಫ್ ಯಾಕೆ ಮಾಡಿದ್ದೀರಾ? ಮಾಧ್ಯಮಕ್ಕೆ ತಿಳಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹಾಗೂ ನನ್ನ ಸಮುದಾಯದ ಮುಖಂಡರ ಜೊತೆ ಈ ದಿನ ಈ ಇಲಾಖೆಗೆ ಬಂದಿದ್ದ ಒಂದೇ ಕಾರಣ, ನಮ್ಮ ಮಹಾಲಿಂಗಪ್ಪ ಇಂಗಳದಾಳ್ ಅವ್ರನ್ನ ನಾವು ಮೊದಲು ಪಂಜಿಡ್ಕೊಂಡು ತಿರುಗಾಡ್ತಾ ಇದ್ರು. ಆ ಥರ ಚಾರ್ಜ್ ತೊಗೊಂಡು ಹುಡುಕಾಡಬೇಕಾಗಿದೆ. ಯಾಕಂದರೆ ಈಗ ಸುಮಾರು ವರ್ಷದಿಂದ ನಮ್ಮ ಈಗ ಮೀಸಲಾತಿ ಮುಗಿತಾ ಬಂದಿದೆ. ಆ ಸಮುದಾಯದ ಭವನದ ಸಲುವಾಗಿ ಅವ್ರನ್ನ ಕರ್ಕೊಂಡೋಗಿ ಮಾನ್ಯ ದಂಡಾಧಿಕಾರಿ ಅಂತ ಮಾತಾಡಬೇಕಾಗಿತ್ತು. 3 ದಿನ ಆಯಿತು ನಾನು ತಿರುಗಾಡ್ತಾ ಇದ್ದೀನಿ, ನನ್ನ ಸಮಾಜದ ಮುಖಂಡರ ಜೊತೆಗೆ ಬರ್ತಾ ಇದ್ದೀನಿ, ಆದರೂ ಸಿಗ್ತಾ ಇಲ್ಲ. ಫೋನ್ ಕೂಡ ಬಂದ್ ಮಾಡಿದ್ದಾರೆ. ಕಾರಣ ಏನಂತ, ಎಲ್ಲಿಗೆ ಹೋಗಿದ್ದಾರೆ? ಟೂರ್ ಹೋಗಿದ್ದಾರಾ? ಟೂರ್ ಹೋದರೆ ನಮ್ಗಾದ್ರೆ ಹೇಳ್ರಿ, ನಾವು ನಿಮ್ಮ ಜೊತೆ ಬರ್ತೀವಿ, ನಾವು ಖರ್ಚು ಮಾಡ್ಕೊತೀವಿ. ಈ ಥರ ಆಗಿಬಿಟ್ರೆ ಸಮುದಾಯದ ಎಲ್ಲ ಅನುದಾನಗಳು ಬೇರೆಯವ್ರ ಪಾಲಾಗ್ತಾ ಇದೆ. ಈ ಥರ ಮಾಡಿಬಿಟ್ರೆ ನಾನು ಈ ಒಂದು ಕಾರ್ಯಾಲಯವನ್ನು ದನದ ಕೊಟ್ಟಿಗೆ ಥರ ಮಾಡ್ಬೇಕಂತ ನಾನು ಮನಸ್ಸು ಮಾಡಿದ್ದೀನಿ. ಸಮುದಾಯದ ಮುಖಂಡರಿಗೆ ಹೇಳ್ತಾ ಇದ್ದೀನಿ. ಇವ್ರನ್ನ ಪ್ರಶ್ನೆ ಮಾಡೋರು ಈ ಮಾನ್ವಿ ತಾಲೂಕಲ್ಲಿ ಯಾರೂ ಇಲ್ಲ. ಮಾಡಿಬಿಟ್ರೆ ಅವ್ರನ್ನೆಲ್ಲ ಬಾಯಿ ಹೊರಿಸಿಬಿಡ್ತಾರೆ ಇವರು. ಹೇಗೆ ಸರ್? ಆ ಥರ ಬಂದ್ಬಿಟ್ಟಿದೆ ನಮ್ಮ ಮಾನ್ವಿ ಪರಿಸ್ಥಿತಿ. ಪರಿಶಿಷ್ಟ ಪಂಗಡದವ್ರು ಯಾರು ಕೇಳೋರಿಲ್ಲ. ಇಲ್ಲಿ ಪರಿಶಿಷ್ಟ ಪಂಗಡದ ನಮ್ಮ ಸಮಾಜದವರು ಇದ್ರು ಕೂಡ ನಾವು ಇಲ್ದಂಗೆ ಆಗಿಬಿಟ್ಟಿದ್ದೀವಿ. ಯಾರು ಸರ್? ನಮ್ಮ ಮಾನ್ಯ ಶಾಸಕರಿದ್ದಾರೆ. ಯಾಕೆ ಶಾಸಕ ಮತ್ತೆ ಯಾರು ಕೇಳ್ತಾ ಇಲ್ಲ? ಯಾಕಂದ್ರೆ ಅವ್ರು ಆ ಥರ ಗತ್ತ ಆಗ್ತಾ ಇಲ್ಲ ಅವರಿಗೆ. ಯಾಕೆ ಅವ್ರು ವಯಸ್ಸಾಗಿದೆ, ಅವರು ಹೇಳಿದ್ರೆ ಕೇಳ್ತಾರೆ. ಬಟ್ ಅವರು ಸ್ವಲ್ಪ ಅನಾರೋಗ್ಯದಿಂದ ಅವರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ನಮ್ಮ ಇಂಗಳದಾಳ್ ಅವರು ಆದಷ್ಟು ಬೇಗನೆ ಬಂದು ನಮ್ಮ ಸಮಾಜಕ್ಕೆ ಯಾವ ಕಾರ್ಯಗಳಾಗಬೇಕು ಕಾರ್ಯ ಮಾಡಬೇಕು. ಇಲ್ಲದೆ ಹೋದರೆ ನಾನು ನಮ್ಮ ಸಮುದಾಯದ ಮುಖಂಡರ ಜೊತೆ, ಮಾನ್ವಿ ತಾಲೂಕು ಸಮುದಾಯದ ಮುಖಂಡರ ಜೊತೆ ಬಂದು ಆ ಕಚೇರಿಯನ್ನು ಬೀಗ ಹಾಕಿಬಿಟ್ಟು ಅವನ್ನೆಲ್ಲ ಹೊರಗಾಕುವಂಥ ಒಂದು ಪಣ ತೊಟ್ಟಿದೆ. ಮಾನ್ವಿ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ಒಂದು ಇಲಾಖೆ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಮಹಾಲಿಂಗಪ್ಪ ಇಂಗಳದಾಳ್ ಇವರು ಸರಿಯಾದ ಸಮಯಕ್ಕೆ ಒಂದು ಆಫೀಸಿಗೆ ಬರ್ತಾ ಇಲ್ಲ, ಮತ್ತು ಇಲ್ಲಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಇವತ್ತು ಬೆಳಗ್ಗೆ 3 ದಿನ ಆಯಿತು ಬಂದು ಕುಂತು ಕೇಳಿದ್ರೆ, ಸಿಬ್ಬಂದಿಗಳು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಇವರು ರಜೆ ಹಾಕಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಮತ್ತು ನಾವು ಡಿಸ್ಟಿಕ್ ಆಫೀಸರ್ನ ಫೋನ್ ಮಾಡಿ ಕೇಳಿದ್ರೆ ನಮಗೆ ರಜೆ ಹಾಕಿ ಕೊಟ್ಟೇ ಇಲ್ಲ, ಅವ್ರು ಹೆಂಗೆ ಹೋಗ್ತಾರಂತ ಡಿಸ್ಟಿಕ್ ಆಫೀಸರ್ ಹೇಳ್ತಾರೆ ಸರ್. ಹಾಗಾಗಿ ನಾವು ಮುಂದಿನ ಏನು ಮಾಡಬೇಕಂತ ಅರ್ಥ ಆಗಲಾರ್ದೇ ನಾವಿವತ್ತು ಒಂದು ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡೋಣ ಅಂತೇಳಿ ನಾವು ಇವತ್ತು ಬಂದಿದ್ದೀವಿ ಸರ್. ಇದು ಏನಂದರೆ ಸರ್ಕಾರದ ಆದೇಶದ ಪ್ರಕಾರ ಇವರು ತಾಲೂಕಾ ಅಧಿಕಾರಿಗಳಾಗಿ ತಾಲೂಕಿನಲ್ಲೇ ವಾಸವಾಗಿರಬೇಕು. ಅದನ್ನು ಬಿಟ್ಟು ಇವರು ಸಿಂಧನೂರಿನಲ್ಲಿ ಮನೆ ಮಾಡಿ ಈ ಮಾನ್ವಿ ತಾಲೂಕಿಗೆ ಬಂದು ತಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂಥ ಪದ್ಧತಿ ಮೊದಲಾಗಿದೆ. ಅದಕ್ಕೆ ಮತ್ತು ಮೇಲೂ ಏನಂದರೆ ಇವರು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಇದು ಮೀಸಲು ಕ್ಷೇತ್ರ ಅಂದರೆ ನಮಗೆ ಸ್ವಲ್ಪ ನಗು ಬರ್ತಾ ಇದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ನಾಯಕ ಜನಾಂಗಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡುವಂಥ ಸಂಘಟನೆಗಳಾಗಲಿ ಮತ್ತು ರಾಜಕೀಯ ಈ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಾಗಲಿ ಈ ತಾಲೂಕಿನಲ್ಲಿ ಕಂಡು ಬರ್ತಾ ಇಲ್ಲ ಅಂತ ನನ್ನ ಗಮನಕ್ಕೆ ಕಾಣ್ತಾ ಇದೆ. ಹಾಗಾಗಿ ಮೊನ್ನೆ ದಿನ ಮಾನ್ಯ ಶ್ರೀ NS ಬೋಸರಾಜ್ ಅವರು ಎಲ್ಲ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದರು. ಸುಮಾರು 2 ಕೋಟಿ ಎಷ್ಟೋ 5 ಲಕ್ಷ ಎಷ್ಟೋ ಇರಬೇಕು. ಒಂದೊಂದು ಸಮುದಾಯ ಭವನಕ್ಕೆ 20 ಲಕ್ಷ ಏನು ಮಾಡಿದ್ದಾರೆ. ಆದರೆ ಇಲ್ಲಿ ಮೀಸಲು ಕ್ಷೇತ್ರ ಆಗಿರ್ತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸುಮಾರು ದಿನಗಳಿಂದ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಭವನ ಇದ್ರ ಬಗ್ಗೆ ಗಮನನೇ ಆಗ್ತಾ ಇಲ್ಲ. ನಾವು ವಾಲ್ಮೀಕಿ ಸಂಘಟನೆಯವರು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಬಂದಾಗ ಇದೇ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ಮಹಾಲಿಂಗಪ್ಪನವರು ಇವರ ಒಂದು ಪೂರ್ವಭಾವಿ ಸಭೆಯಲ್ಲಿ ಹೇಳ್ತಾರೆ, ದುಡ್ಡು ಬಂದಿದೆ ಜಾಗ ತೋರಿಸ್ರಿ ಅಂತ ಹೇಳ್ತಾರೆ. ಅಧಿಕಾರಿಗಳು ದುಡ್ಡು ಬಂದರೆ ಜಾಗ ತೋರಿಸಂತಾರೆ. ಕೇಳಕ್ಕೆ ಹೋದರೆ ಇಂಥ ಸಮಯದಲ್ಲಿ ನಾವು ಬಂದು ಕೇಳಬೇಕಂದ್ರೆ ಅಧಿಕಾರಿಗಳು ಸಿಗ್ತಾ ಇಲ್ಲ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.